ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಏನೇನು ಸ್ಟ್ರೆಚಿಂಗ್ಸ್ ಮಾಡಬೇಕು ಎದ್ದ ತಕ್ಷಣ ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಪ್ಲೀಸ್ ಡೋಂಟ್ ಫಾಲ್ ಗೈಸ್. ಈ ಇಡ್ಲಿಗಳನ್ನೆಲ್ಲ ಇಗ್ನೋರ್ ಮಾಡಿ, ಯಾಕಂದ್ರೆ ಮಾಡಿ ಮೇಲೆ ತುಂಬಾ 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 ಗಾಳಿ ಇದೆ. ಅದಕ್ಕೋಸ್ಕರ ಎಲ್ಲ ಹಾರ್ತಿತ್ತು. ಏನೋ ಒಂದು ಪ್ಲಾನ್ ಮಾಡಿ ಇಟ್ಟಿದ್ದೀನಿ ಇಟ್ಕೆನ, ಆಯ್ತಾ? ಐ ಆಮ್ ಗೋನಾ ಶೋ ಯು. ಫಸ್ಟ್ ನೀವು ಹೀಗೆ ಮಲಗಿರ್ತೀರಲ್ಲ, ಆಲ್ವೇಸ್ ರೈಟ್ ಹ್ಯಾಂಡ್ ಸೈಡ್ ಎದೊಳ್ಬೇಕು ನೀವು, ಓಕೆನಾ? ಸೊ ದಿಸ್ ಇಸ್ ಮೈ ರೈಟ್ ಹ್ಯಾಂಡ್, ದಟ್ಸ್ ವೈ ಐ ಆಮ್ ಗೆಟಿಂಗ್ ಅಪ್ ಲೈಕ್ ದಿಸ್ ಟು ಸಿಟ್, ಆಯ್ತಾ? ಈ ಥರ ಕೂತ್ಕೊಂಡು ಫಸ್ಟು ಕೈ ಚೆನ್ನಾಗಿ ಉಜ್ಜಿ, ಕಣ್ಣು ಹತ್ರ ಹೀಗಿಡಬೇಡಿ, ಹೀಗಿಟ್ಟು ಕೈನ ನೋಡ್ಕೊಳ್ಳಿ. ಮಂತ್ರ ಗೊತ್ತು ಅಲ್ವಾ? ಕರಾದ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಇದನ್ನ ಹೇಳಿ ಅಂಡ್ ಮತ್ತೆ ರಬ್ ಮಾಡಿ ನೀವು ಹೀಗೆ ಮಾಡಬೇಕು, ಆಯ್ತಾ? ಬಾಡಿಗೆ ಈ ಥರ ನೀವು ಮಾಡೋದ್ರಿಂದ ಏನಾಗುತ್ತೆ, ಮಾರ್ನಿಂಗ್ ಎದ್ದ ತಕ್ಷಣ ಆಲ್ ದಿ ನರ್ವಸ್ ಸಿಸ್ಟಮ್ ವಿಲ್ ಗೆಟ್ ಆಕ್ಟಿವ್, ಸರಿನಾ? ಎಲ್ಲ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ನೀವು ಕಾಲನ್ನ ಮುಂದೆ ಮಾಡಬೇಕು, ಓಕೆನಾ? ಮುಂದೆ ಮಾಡಿ, ಆಬ್ವಿಯಸ್ಲಿ ನೀವು ಹೀಗೆ ಮಲಗಿರ್ತೀರಲ್ಲ, ಸೊ ಒನ್ಸ್ ಯು ವೇಕಪ್ ನೀವು ಹೀಗೆ ಮಾಡಬೇಕು. ಎಷ್ಟಾಗತ್ತೆ ಅಷ್ಟು ಬೆಂಡ್ ಮಾಡಬೇಕು, ಓಕೆ? ಲೈಕ್ ದಿಸ್. ಎಷ್ಟಾಗತ್ತೆ ಅಷ್ಟು ಬೆಂಡ್ ಮಾಡಿ. ನೀಸ್ನ ಏನು ಬೆಂಡ್ ಮಾಡೋಕೆ ಹೋಗಬೇಡಿ. ಡೈಲಿ ನೀವು ಮಾಡ್ತಾ ಮಾಡ್ತಾ ಇಟ್ ವುಡ್ ಬಿ ಪರ್ಫೆಕ್ಟ್, ಆ್ಯಂಡ್ ಓಕೆನಾ? ಅಬ್ಡಮನ್. ಸೊ ದಟ್ ವೆನ್ ಯು ಡೂ ದಿಸ್, ಈ ಪಾರ್ಟ್ಸ್ ಏನಾಗುತ್ತೆ, ಈ ಪಾರ್ಟ್ಸ್ಗೆ ಅದು ಟಚ್ ಆಗಬೇಕು, ಓಕೆನಾ? ಅವಾಗ ದಿಸ್ extra tummy what you have will go inside, okay? Like this. ಈ ಥರ ಮಾಡಬೇಕು. ಸೊ ದಿಸ್ ಇಸ್ ಒನ್ ಸ್ಟ್ರೆಚಿಂಗ್. ಎದ್ದು ನೀವು ನಾ ಹೇಳ್ತಿರೋದೆಲ್ಲಾನು ಎದ್ದ ತಕ್ಷಣ, ದಟ್ಸ್ ವೈ ಐ ಆಮ್ ಶೋಯಿಂಗ್ ಯು. ಮಲ್ಗಿ ಎದ್ದ ತಕ್ಷಣ ಕೈಯೆಲ್ಲ ನೋಡಾದ್ಮೇಲೆ ಯು ಹ್ಯಾವ್ ಟು ಡೂ ದಿಸ್ ಒನ್. ಎದ್ದೆಲ್ಲ ಹೋಗಬೇಡಿ, ಓಕೆ? ಫಸ್ಟು ಇದನ್ನೆಲ್ಲ ಮಾಡಿ ಆಮೇಲೆ ಎದ್ದು ಹೋಗಬೇಕು. ಇದನ್ನು ಮಾಡಿ. ಸೊ ದಿಸ್ ಇಸ್ ಫಸ್ಟ್ ಒನ್, ಓಕೆ? ಆ್ಯಂಡ್ ಅನದರ್ ಒನ್ ಇಸ್ ಕಾಲು ಹೀಗೆ ಹಿಂದೆ ಮಾಡ್ಕೊಳ್ಳಿ, ಆಯಿತಾ? ಐ ನೋ ಕೆಲವೊಬ್ಬರಿಗೆ ಕಷ್ಟ ಆಗತ್ತೆ, ಬಟ್ ಸ್ಟಿಲ್ ಎಷ್ಟಾಗತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ. ಒನ್ ಡ್ರಾಪ್ ನೀವು ಇವತ್ತು ಏನು ಮಾಡ್ತೀರಾ ಅದು ಲಾಂಗ್ ಟರ್ಮಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ ನಿಮಗೆ, ಓಕೆನಾ? ಸೊ ನೆಕ್ಸ್ಟ್ ಹೀಗೆ ಕೂತ್ಕೊಳ್ಳಿ, ಓಕೆ? ಮತ್ತೆ ಹೀಗೆ ಮಲ್ಕೊಳ್ಳಿ, ಓಕೆ? ಹೀಗೆ ಮಲ್ಕೊಂಡಾಗ ಏನಾಗುತ್ತೆ, ಈ ಬಾಡಿ ಪಾರ್ಟ್ಸ್ ಏನಿದೆ ಇಟ್ ವಿಲ್ ಬಿ ಸ್ಟ್ರೆಚ್ಡ್, ಓಕೆ? ಈ ಸ್ಟಮಕ್, ಆಲ್ಮೋಸ್ಟ್ ಸ್ಟಮಕ್ ಏನಾಗುತ್ತೆ ಫುಲ್ ಸ್ಟ್ರೆಚ್ ಆಗುತ್ತೆ, ಆ್ಯಂಡ್ ಯು ವಿಲ್ ಫೀಲ್ ದಟ್, ಆಯ್ತಾ? ಆ್ಯಂಡ್ ಆಲ್ಸೋ ಯುವರ್ ಥೈಸ್ ಪಾರ್ಟ್, ದಿಸ್ ಪಾರ್ಟ್ ಆ್ಯಂಡ್ ದಿಸ್ ಪಾರ್ಟ್ ವಿಲ್ ಗೆಟ್ ದಟ್ ವಾರ್ಮ್ ಅಪ್ ಇನ್ ದ ಮಾರ್ನಿಂಗ್. ಇದಾದ್ಮೇಲೆ ನೀವು ಇದನ್ನ ಸ್ಲೋಲಿ ಎದೊಳ್ಬೇಕು. ಆ್ಯಂಡ್ ಆಲ್ಸೋ ನಿಮ್ ಇದು ಮಾಡೋದಕ್ಕೆ ಇಟ್ಸ್ ಫೈನ್ ಅಂತಂದ್ರೆ, ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡೂ ದಿಸ್ ಒನ್, ಓಕೆನಾ? ನಿಮಗೆ ಅದು ಕಂಫರ್ಟಬಲ್ ಆದರೆ ಮಾತ್ರ ಯು ಹ್ಯಾವ್ ಟು ಡೂ ದಿಸ್ ಒನ್, ಓಕೆನಾ? ಹೀಗೆ ಮಾಡಿ ಯು ಹ್ಯಾವ್ ಟು ಜಸ್ಟ್ ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಥೈಸ್ ಮೇಲೆ ಇಟ್ಟು ಸ್ಟ್ರೆಚ್ ಮಾಡಿ. ಆ್ಯಕ್ಚುಲಿ ಇದನ್ನು ಮಂಡಿವರೆಗೂ ಇಟ್ಕೋಬೇಕು, ಬಟ್ ಈ ಪಾರ್ಟ್ ಏನಿದೆ ಅದು ನೆಲಕ್ಕೆ ಟಚ್ ಆಗಬೇಕು, ಓಕೆ? ಸೊ ಇದು ಆದಮೇಲೆ ಏನು ಮಾಡ್ತೀರಾ, ಮತ್ತೆ ಈ ಪೊಸಿಷನ್ ಆಲ್ರೆಡಿ ನೀವು ಇರ್ತೀರಾ, ರೈಟ್? ಹೀಗಿಂದ ವಾಪಸ್ ಬರ್ತೀರಾ ಆ್ಯಂಡ್ ಜಸ್ಟ್ ಹೀಗೆ ಮಾಡಿ, ಓಕೆ? ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಅಗೇನ್ ದಿ ಅಬ್ಡಮನ್ ಆ್ಯಂಡ್ ಆಲ್ಸೋ ಥೈಸ್ ಏನಿದೆ ಇಟ್ ಹ್ಯಾಸ್ ಟು ಟಚ್ ಈಚ್ ಅದರ್, ಓಕೆ? ಹೀಗೆ ಮಾಡಿ ಕಂಪ್ಲೀಟ್ ನಿಮ್ಮ ಅಪ್ಪರ್ ಬಾಡಿ ಏನಿದೆ ಅದು ಕಂಪ್ಲೀಟ್ ಲೋವರ್ ಬಾಡಿಗೆ ಟಚ್ ಆಗಬೇಕು, ಓಕೆ? ಹೀಗೆ. ಆ್ಯಂಡ್ ಇದನ್ನು ನೀವು ಕೈನ ಹೀಗಾದರೂ ಮಾಡ್ಬೋದು ಅಥವಾ ಹೀಗಾದರೂ ಮಾಡ್ಬೋದು. ಜಸ್ಟ್ ರಿಲ್ಯಾಕ್ಸ್, ಓಕೆ? ಇದನ್ನು 5 seconds, ಎವ್ರಿಥಿಂಗ್ 5 to 10 seconds ಮ್ಯಾಕ್ಸಿಮಮ್, ಇನಫ್. ಯಾಕಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಐ ಆಮ್ ಟೆಲಿಂಗ್ ಯು ಏನೇನು ಮಾಡ್ತೀರಾ, ಇಟ್ ವಿಲ್ ಬಿ, ನೀವು 10 seconds ಮಾಡಿದ್ರೆ ಇಟ್ ವುಡ್ ಗಿವ್ ದ ಎಫೆಕ್ಟ್ ಆಫ್ 20 seconds. ಇಟ್ಸ್ ಲೈಕ್ ದಟ್ ಡಬಲ್ಡ್, ಅರ್ಥ ಆಯ್ತಾ? ಸೊ ಇದಾದಮೇಲೆ ಇದೇನು, ಆಮೇಲೆ ಹೀಗೆ 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 ಯಾವ ಥರ ಆದರೂ ನೀವು ಕೈ ಇಟ್ಕೊಬೋದು, ಓಕೆನಾ? ನೆಕ್ಸ್ಟ್ ಇದು ಹೀಗೆ, ಅದರಿಂದ ನೆಕ್ಸ್ಟ್ ಪೊಸಿಷನ್ ಇದು ಬರ್ತೀರಾ, ಆ್ಯಂಡ್ your hands will go back like this. ಹೀಗೆ ಹೋಗಬೇಡಿ, ಗೋ ಫ್ರಮ್ ಅಪ್ ಸೈಡ್, ಅಪ್ವರ್ಡ್ ಇಂದ ಹೀಗೆ ಹೋಗ್ಬೇಕು. ಇದು ಕೂಡ ಅಪ್ವರ್ಡ್ ಇಂದ ಹೋಗ್ಬೇಕು, ಜಸ್ಟ್ ಹಿಂದೆ ಹಿಂಗೆ ಮಾಡಬೇಡಿ, ಓಕೆ? ಅದು ರಾಂಗ್ ಮೆಥಡ್.
ಅಪ್ ಸೈಡಿಂದ ಏನಾಗುತ್ತೆ ಹೀಗೆ ಮಾಡಿ ನಿಮ್ಮ ಈ ಪೋರ್ಷನ್ ಏನಿದೆ ಅದನ್ನ ಫ್ರಂಟ್ ಬರಬೇಕು, ಹೀಗೆ ಹಿಂದೆ ಹೋಗ್ಬೇಡಿ. ಓಕೆ, ಇಟ್ ಹ್ಯಾಸ್ ಟು ಕಮ್ ಫ್ರಂಟ್. ಮತ್ತೆ ಬರುವಾಗಲೂ ಯು ಹ್ಯಾವ್ ಟು ಕಮ್ ವಾಪಸ್. ಆ ಥರ ಬರಬೇಕು. ಸಡನ್ ಆಗಿ ಹೀಗೆ ಹೀಗೆ ಮಾಡಬೇಡಿ. ಯಾವ ಮೆಥಡಲ್ಲಿ ಮಾಡ್ತಿದ್ದೀರಾ ಅದೇ ಮೆಥಡಲ್ಲಿ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ಟು ಇಟ್ಸ್ ಪೊಸಿಷನ್. ಇದು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಬಾಡಿಗೆ ದರ್ ಇಸ್ ಸ್ಟ್ರೆಚಿಂಗ್ ಫಾರ್ ಅಬ್ಡಮನ್ ಆ್ಯಂಡ್ ಆಲ್ಸೋ ಥೈಸ್ಗೆ ಮತ್ತು ನಿಮ್ಮ ನೀ ಸ್ಟ್ರೆಂತ್ಗೆ ಆ್ಯಂಡ್ ಲೆಗ್ ಸ್ಟ್ರೆಚಿಂಗ್ಸ್ಗೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆಲ್ಸೋ ಯಾವಾಗ ನೀವು ಇದನ್ನು ಹೀಗೆ ಮಾಡ್ತೀರಾ ಹಿಂದೆಗಡೆ, ಇಲ್ಲಿರೋ ನಿಮ್ಮ ಚಿನ್ ಫ್ಯಾಟ್, ಓಕೆ, ಇಲ್ಲಿರೋ ನಿಮ್ಮ ಎಕ್ಸ್ಟ್ರಾ ಫ್ಯಾಟ್ ಏನಿದೆ ಅದು ಹೋಗುತ್ತೆ. ಇಟ್ ವಿಲ್ ಹೆಲ್ಪ್. ಓಕೆನಾ? ಆಲ್ಸೋ ನಿಮ್ಮ ಹ್ಯಾಂಡ್ಸ್ನ ಹಿಂದೆ ಮಾಡೋದ್ರಿಂದ ಯು ವಿಲ್ ಗೆಟ್ ದಟ್ ಪೇನ್ ಹಿಯರ್ ಆ್ಯಂಡ್ ಹಿಯರ್. ಓಕೆನಾ? ನೀವು ಏನೇನು ಮಾಡ್ತಿದ್ದಾರೆ ಅದೆಲ್ಲನೂ ಸ್ಟ್ರೆಚ್ ಆಗುತ್ತೆ. ಯು ವಿಲ್ ಫೀಲ್ ಇಟ್. ದಟ್ ಈಸ್ ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್ ರೈಟ್, ಪ್ರಾಪರ್. ಓಕೆ, ಸೊ ಇದು ಒಂದು ಸ್ಟ್ರೆಚಿಂಗ್ ಆದರೆ ನೆಕ್ಸ್ಟ್ ಹೀಗೆ ಇರ್ತೀರಲ್ಲ, ಈ ಪೊಸಿಷನಿಂದ ಅಗೇನ್ ಯು ಹ್ಯಾವ್ ಟು ಗೋ ಬ್ಯಾಕ್ ಲೈಕ್ ದಿಸ್. ಓಕೆ, ಹೀಗೆ ಹೋಗಿ ಕಾಲನ್ನ ಸ್ಟ್ರೈಟ್ ಮಾಡಿ ಆ್ಯಂಡ್ ಯು ವಿಲ್ ಫೀಲ್ ದ ಸ್ಟ್ರೆಚಿಂಗ್ ಹಿಯರ್. ಆಯಿತಾ? ಹೀಗೆ ಇಟ್ಕೊಳ್ಳಿ ಕಾಲನ್ನ ಆ್ಯಂಡ್ ಎಷ್ಟಾಗದಷ್ಟು ನಿಮ್ಮ ಈ ಪೋರ್ಷನ್ ಏನಿದೆ ಇಷ್ಟು ಪೋರ್ಷನ್ ಇಟ್ ಹ್ಯಾಸ್ ಟು ಗೋ ಇನ್ಸೈಡ್. ಇದಿಷ್ಟು ಪೋರ್ಷನ್ ಇನ್ಸೈಡ್ ಹೋದಾಗ ಯು ಫೀಲ್ ದ ಸ್ಟ್ರೆಚಿಂಗ್ ಹಿಯರ್. ಇಲ್ಲಿ ಇದಾದ ಮೇಲೆ ಅಗೇನ್ ಬ್ಯಾಕ್ ಟು ಪೊಸಿಷನ್ ಲೈಕ್ ದಿಸ್. ಓಕೆ, ಇದು ಮಾಡೋದ್ರಿಂದ ಅಗೇನ್ ಯುವರ್ ಥೈಸ್, ಯುವರ್ ಅಬ್ಡಮನ್ ಆ್ಯಂಡ್ ಆಲ್ಸೋ ದಿ ಶೋಲ್ಡರ್ ಇರುತ್ತಲ್ಲ ಹೀಗೆ ಮಾಡಬೇಡಿ. ಇಟ್ ಹ್ಯಾಸ್ ಟು ಗೋ ಬ್ಯಾಕ್ವರ್ಡ್. ಯು ಹ್ಯಾವ್ ಟು ಜಸ್ಟ್ ಡೂ ಇಟ್ ಲೈಕ್ ದಿಸ್. ಎಷ್ಟಾಗುತ್ತಷ್ಟು ಶೋಲ್ಡರ್ನ ಸ್ಟ್ರೆಚ್ ಮಾಡಿ ಬ್ಯಾಕ್ ಸೈಡ್ ಆ್ಯಂಡ್ full body stretch out. So this one and this one you will feel the effect. Okay na? ಹೀಗೆ ಮಾಡಿ next again come back to the position. Okay, so ಇಷ್ಟು stretchings ಮಾಡಿ ಆದಮೇಲೆ you have to also do this. ನಿಮ್ಮ ಬಾಡಿ ಏನಿದೆ you have to hug it. ಓಕೆನಾ? ಇಷ್ಟು ನೀವು ಕಪ್ಕೊಂಡಾಗ ಯು ವಿಲ್ ಫೀಲ್ ಇಟ್ ಮಸಲ್ ಬ್ಯಾಕ್ ಸೈಡ್. ಈ ಪೋರ್ಷನ್ ಏನಿದೆ ಯು ವಿಲ್ ಫೀಲ್ ಇಟ್. ಓಕೆನಾ? ಆಲ್ಸೋ ಮೋಸ್ಟ್ ಆಫ್ ದ ಪೀಪಲ್ಗೆ ಯು ಕೆನಾಟ್ ಹಗ್ ಯುವರ್ ಸೆಲ್ಫ್. ನೀವು ನಿಮ್ಮ ಬಾಡಿನ ಹಗ್ ಮಾಡುವಷ್ಟು ಫ್ಲೆಕ್ಸಿಬಲ್ ನೀವು ಇರಬೇಕು. ಓಕೆನಾ? ದೆನ್ ಸಿ ದಿಸ್ ಪೋರ್ಷನ್, ಹೊಟ್ಟೆ ಏನಿದೆ ಈ ಪೋರ್ಷನ್ ಏನಿದೆ ಇಟ್ ಹ್ಯಾಸ್ ಟು ಟಚ್ complete lower body and upper body should connect each other. Okay, when you hug it, ಇದನ್ನ ಕೂತ್ಕೊಂಡು ಸಹ ಮಾಡ್ಬೋದು, ಬಟ್ ಐ ಪ್ರಿಫರ್ ಒನ್ಸ್ ಯು ಸ್ಲೀಪ್, ಮಲಗಿರ್ತೀರಲ್ಲ ಹೇಳುವಾಗ ಯು ಹ್ಯಾವ್ ಟು ಡೂ ದಿಸ್ ಒನ್. ಓಕೆ, ಸೊ ಕತ್ತು ಕೂಡ ಇಟ್ ಶುಡಂಟ್ ಬಿ ರಿಲ್ಯಾಕ್ಸ್ಡ್. ಹೀಗೆ ಬರಬೇಕು, ಹೀಗೆ ಇಟ್ಕೋಬೇಕು. ಓಕೆ, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಇಟ್ ಆಲ್ಸೋ ಹೆಲ್ಪ್ಸ್ ಫಾರ್ ಯುವರ್ ಸ್ಕಿನ್ ಆಸ್ ವೆಲ್. ಇವಾಗ ಇಷ್ಟು ನಾನು ಏನೇನು ಮಾಡೋದು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇಟ್ಸ್ ಅ ವೆರಿ ಬೇಸಿಕ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಡೂ. ಎದ್ದ ತಕ್ಷಣ ಜಸ್ಟ್ ರಿಮೆಂಬರ್ ಫಸ್ಟ್ ಒನ್ ಏನು ಮಾಡಿದೆ, ಯಾವ ಥರ ಎದ್ದು ಫಸ್ಟ್ ಏನು ಮಾಡಿದೆ, ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಮ್ಯಾಕ್ಸಿಮಮ್ 4 to 5 ಐ ಹ್ಯಾವ್ ಇನ್ಕ್ಲೂಡೆಡ್. ಅಷ್ಟೇ, ಇಷ್ಟು ಸ್ಟ್ರೆಚಿಂಗ್ಸು ನೀವು ಮಾರ್ನಿಂಗ್ ಎದ್ದ ತಕ್ಷಣ ಮಾಡಿದ್ರೆ ವೆರಿ ಹೆಲ್ಪ್ಫುಲ್. ಇದು ನೀವು ಮಾಡಿ ಕಂಟಿನ್ಯೂಸ್ ಆಗಿ ಮಾಡಿ 1 week ಮಾಡಿ ಆ್ಯಂಡ್ ಯು ನೋ ದ ರಿಸಲ್ಟ್. ನಿಮ್ಮ ಬಾಡಿಯಲ್ಲಿ ಲೇಸಿನೆಸ್ ಇರುತ್ತಲ್ಲ ಇಟ್ ವಿಲ್ ಗೋ. ಎದ್ದ ತಕ್ಷಣ ವೆನ್ ಯು ಡೂ ದಿಸ್ ನಿಮ್ಮ ಬಾಡಿ ಕೂಡ ವಾರ್ಮ್ ಅಪ್ ಆಗುತ್ತೆ. ವೆನ್ ಯು ಆರ್ ವೆರಿ ಲೇಸಿ ಟು ಡೂ ಸಮಥಿಂಗ್, ದಿಸ್ ಮಾರ್ನಿಂಗ್ ಎದ್ದ ತಕ್ಷಣ ಏನೇನು ಮಾಡ್ತೀರಾ ಇದು ತುಂಬ ಹೆಲ್ಪ್ ಆಗುತ್ತೆ ಬಾಡಿಗೆ. So I hope everyone found my video very useful, informative and easy, and thank you so much for watching my video. Please do like, subscribe my channel and share the video. ಆಯ್ತಾ? ಮುಂದೆ ವಿಡಿಯೋ ಏನು ಮಾಡಬೇಕು ಅನ್ನೋದನ್ನ let me know. Just put it down in the comments and I'll do it. And ನೀವು ಇದನ್ನ ಟೆರೆಸಲ್ಲಿ ಮಾಡೋದ್ರಿಂದ also you can take vitamin D. See, it's coming. So
ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ಹಾಯ್ ಗೈಸ್, ನಮ್ಮಮ್ಮ ಇವತ್ತು ಪಿಂಕ್ ದೋಸೆ ಮಾಡಿದ್ದಾರೆ. ಸೊ ಬನ್ನಿ ಅವ್ರ ಹತ್ರ ರೆಸಿಪಿ ಕೇಳೋಣ. ಪಿಂಕ್ ದೋಸೆ ಹೇಗಿರುತ್ತೆ? ಮೊಯ್ ಓನ್ಲಿ ಮಮ್ಮಿ, ಪಿಂಕ್ ದೋಸೆ ಹೇಗೆ ಮಾಡಿದೆ, ಏನಕ್ಕೆ ಮಾಡಿದೆ ಹೇಳು. ಸುಮ್ಮನೆ ಅಂದಲ್ಲ, ನೆನ್ನೆನೂ ದೋಸೆ, ಇವತ್ತು ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ದೋಸೆ ಮಾಡ್ಬಿಟ್ಟಿದ್ವಿ. ಜೋರಾಗಿ. ನಿನ್ನೆ ಬರೀ ಪ್ಲೇನ್ ದೋಸೆ ಆಲೂಗೆಡ್ಡೆ ಪಲ್ಯ ಹಾಕಿ ಮಾಡಿದ್ವಲ್ವಾ, ಆಲೂಗೆಡ್ಡೆ ಪಲ್ಯ ಚಟ್ನಿ ಎಲ್ಲ. ಅದಕ್ಕೆ ಇವಾಗ ಅದನ್ನೇ ರಿಪೀಟ್ ಮಾಡಿದ್ರೆ ಯಾರು ತಿನ್ನಲ್ಲ ಅಂತ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಿಂಕ್ ದೋಸೆ ಮಾಡಿದೀವಿ. ಅದೇಂಗ್ ಪಿಂಕ್ ಆಯ್ತು? ಪಿಂಕ್ ಬೀಟ್ರೋಟ್, ಕ್ಯಾರೆಟ್, ಸೌತೆಕಾಯಿ, ನುಗ್ಗೆ ಸೊಪ್ಪು, ಜೀರಿಗೆ ಎಲ್ಲ ಹಾಕಿ ಪಿಂಕ್ ದೋಸೆ ಮಾಡಿದ್ದಾರೆ. ಚೆನ್ನಾಗಿದೆ ಅಂತ ಬನ್ನಿ ಟೇಸ್ಟ್ ಮಾಡೋಣ. ಸೊ ನೀವು ಕಲ್ತ್ಕೊಳ್ಳಿ ಪಿಂಕ್ ದೋಸೆ ಹೇಗೆ ಮಾಡೋದಂತ. ಒಂದಿನ ಪಿಂಕ್ ದೋಸೆ, ಒಂದಿನ ಆರೆಂಜ್ ದೋಸೆ ತಿಂದಿಲ್ಲ ಅಂತಂದರೆ ರಿಪೀಟ್ ಮಾಡೋ ಬದಲು ಈ ಥರ ಕ್ರಿಯೇಟಿವ್ ಆಗಿ ರಿಪೀಟ್ ಮಾಡಿದ್ರೆ ಎಲ್ಲರೂ ತಿಂತಾರೆ ಅಂತ ನಮ್ಮ ಮಾಡಿದ್ದಾರೆ. ಓಕೆ ಗೈಸ್, ಬನ್ನಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ನಮ್ಮಪ್ಪ ಆಲ್ರೆಡಿ ತಿಂದುಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನಮ್ಮಮ್ಮ ಅವಾಗ ಹೊಸ ಟ್ರೈ ಮಾಡ್ತಿರ್ತಾರೆ. ಸೊ ಎಲ್ಲನೂ ಹಾಕ್ತಾ ಇರ್ತೀನಿ. ಓಕೆ, ನೀವು ಕಲೀರಿ. ಲೆಟ್ ಮೀ ಟೇಸ್ಟ್. ಆಯಿತಾ? ನಾರ್ಮಲ್ ಟ್ರಯಲ್ ಮಾಡಿದ್ರು ಚೆನ್ನಾಗೇ ಮಾಡ್ತಾರೆ. ಸೊ ಸಾಂಬಾರ್ ಆ್ಯಂಡ್ ಚಟ್ನಿ. ನೈಸ್, ಚೆನ್ನಾಗಿದೆ, ಚೆನ್ನಾಗಿದೆ. ಹಂಗಾರು ತಿನ್ಬೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅರ್ಥ ಆಯ್ತಾ? ಏನಕ್ಕೆ ಬರ್ತಾ ಇಲ್ಲ ನಮ್ಮ ಮನೆಗೆ ನೀನು? ವಿಟಮಿನ್ ಡಿ ಅಂದ್ರೇನು? ಇವಾಗ ವಿಟಮಿನ್ ಡಿ ಇದೆಯಾ? ಇವಾಗ ಐತಾ ವಿಟಮಿನ್ ಡಿ? ಇಲ್ಲ ತಾನೇ? ನೋಡಿ ಗಾಯ್ಸ್, ಗೊತ್ತವಳಿಗೆ ವಿಟಮಿನ್ ಡಿ ಅಂದ್ರೆ ಏನಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ.